ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅರಿಣೀಸ್ ಕಿಚನ್. ನಾವು ಇವತ್ತು ಬಾದಾಮ್ ಹಲ್ವಾ ಮಾಡೋಣ. ಈ ಬಾದಾಮ್ ಹಲ್ವಾನ ಬಾಯಲ್ಲಿ ಇಡ್ತಾ ಇದ್ದಂಗೆ ಕರಗೋಗುತ್ತೆ. ಹಾಗೆಯೇ ಬಾದಾಮಿನಲ್ಲಿನೇ ಸ್ವೀಟ್ನೆಸ್ ಇರೋದ್ರಿಂದ ಶುಗರ್ನೂ ಕೂಡ ಜಾಸ್ತಿ ಉಪಯೋಗ ಮಾಡಿಲ್ಲ. ಇದು ಒಂದು ಕಡೆಯಿಂದ ಹೇಳೋದಾದರೆ ಹೆಲ್ದಿ ಸ್ವೀಟ್ ಅಂತಲೇ ಹೇಳ್ಬೋದು. ಕೆಲವರು ಇದು ಸ್ವೀಟ್ ಆಗಿರೋದ್ರಿಂದ ಕ್ಯಾಲರೀಸ್ ಜಾಸ್ತಿ, ದಪ್ಪ ಆಗಿಬಿಡ್ತೀವಿ ಅನ್ನೋ ಭಯದಿಂದ ತಿನ್ನಲ್ಲ. ಬಟ್ ಇದರಲ್ಲಿ ಶುಗರ್ ಕೂಡ ಕಡಿಮೆ ಉಪಯೋಗ ಮಾಡಿದ್ದೀವಿ ಅಂತ ಹೇಳಿದ್ನಲ್ಲ, ಅದರಿಂದ ಆರಾಮಾಗಿ ಗಿಲ್ಟ್ ಫ್ರೀಯಾಗಿ ಸ್ವೀಟ್ನ ತಿನ್ಕೋಬೋದು. ಇವಾಗ ಬಾದಾಮ್ ಹಲ್ವಾನ ತುಂಬಾ ಸುಲಭವಾಗಿ, ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ತುಂಬಾ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. 250 ಗ್ರಾಮ್ ಅಷ್ಟು ಬಾದಾಮಿ ತೊಗೊಂಡಿದ್ದೀನಿ. ಅದಕ್ಕೆ ಮಳ್ಳೋ ನೀರನ್ನ, ಬಾದಾಮಿ ಮುಳುಗಬೇಕು ಅಷ್ಟು ನೀರು ಹಾಕ್ಕೊಂಡು ಒಂದು ಪ್ಲೇಟ್ನ ಕವರ್ ಮಾಡಿ 30 ನಿಮಿಷ ಅದನ್ನ ನೆನೆದಕ್ಕೆ ಇಡ್ತಾಯಿದ್ದೀನಿ. ಇದು ಯಾಕಂದರೆ 30 ನಿಮಿಷ ಆ ಥರ ಕವರ್ ಮಾಡಿರೋದ್ರಿಂದ ನಾವು ಸಿಪ್ಪೆ ನೀಟಾಗಿ ತೆಕ್ಕೋಬೋದು. ಅದಕ್ಕೋಸ್ಕರ, ಅಥವಾ ಟೈಮ್ ಇದೆ ಅಂತ ಅಂದರೆ ಒಂದು 4 ರಿಂದ 5 ಗಂಟೆ ತಣ್ಣೀರಲ್ಲಿ ಕೂಡ ನಾವು ನೆನೆಸಿಟ್ರೂ ಸಿಪ್ಪೆ ತೆಕ್ಕೋಬೋದು ಆರಾಮಾಗಿ. ಇವಾಗ ಅರ್ಧ ಗಂಟೆ ಆಗಿದೆ, ನೀರು ಕೂಡ ತಣ್ಣಗಾಗೋಗಿದೆ. ಇವಾಗ ಇದನ್ನು ನಾವು ಒಂದೊಂದನೇ ಈ ಥರ ಸಿಪ್ಪೆ ತೆಕ್ಕೊಬೇಕು. ನೋಡಿ ಸ್ನೇಹಿತರೆ, ಆರಾಮಾಗಿ ಎಷ್ಟು ಈಸಿಯಾಗಿ ನಾವು ಸಿಪ್ಪೆ ತೆಕ್ಕೋಬೋದು ಬಾದಾಮಿದಿನ ಅಂತೇಳ್ಬಿಟ್ಟು. ಇದೇ ಥರ ಎಲ್ಲ ಬಾದಾಮ್ಗಳನ್ನು ಸಿಪ್ಪೆ ತೆಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಸಿಪ್ಪೆ ತೆಗೆದಿರೋ ಬಾದಾಮನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಹಾಗೆಯೇ ಪೇಸ್ಟ್ ಮಾಡೋದಕ್ಕೆ ಎಷ್ಟು ಹಾಲು ಬೇಕೋ ಅಷ್ಟು ಹಾಲನ್ನ ಹಾಕ್ಕೊಂಡು ಸ್ಮೂತ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು. ಇವಾಗ ಒಂದು ಪ್ಯಾನ ಬಿಸಿಗೆ ಇಟ್ಬಿಟ್ಟು ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಮೆಲ್ಟ್ ಆದಮೇಲೆ ಇದಕ್ಕೆ ನಾವು ರುಬ್ಬಿಟ್ಟಿರೋ ಪೇಸ್ಟ್ ಇದೆಯಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕೋಬೇಕಾದ್ರೆ ಫ್ಲೇಮ್ನ ಲೋನಲ್ಲಿ ಇಡಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಈ ಥರ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ 100 ರಿಂದ 125 ಗ್ರಾಮಷ್ಟು ಶುಗರು, ಅಂದರೆ ಬಾದಾಮಿ ಎಷ್ಟು ತೊಗೊಂಡಿರ್ತೀವೋ ಅದರಲ್ಲಿ ಅರ್ಧ ಶುಗರು ಮತ್ತು ಒಂದು 2 ಸ್ಪೂನಷ್ಟು ಕೇಸರಿ ಹಾಲನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಮೈಸೂರು ಪಾಕ್ ಮಾಡಬೇಕಾದ್ರೆ ಹೇಗೆ ಕೈ ಆಡಿಸ್ತಾನೆ ಇರಬೇಕು, ಇದಕ್ಕೂ ಹಾಗೆಯೇ ಕೈ ಆಡಿಸ್ತಾನೆ ಇದನ್ನು ನಾವು ಸ್ವೀಟ್ನ ಪ್ರಿಪೇರ್ ಮಾಡ್ಕೊಬೇಕು. ಹಾಗೆಯೇ ಇದು ಶುಗರೆಲ್ಲ ನೀಟಾಗಿ ಮೆಲ್ಟಾಗಿ ತೆಳ್ಳಗಾಗುತ್ತೆ. ಅಂಥ ಟೈಮಲ್ಲಿ ಮತ್ತೊಂದು ಸ್ಪೂನಷ್ಟು ತುಪ್ಪನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಲೋ ಫ್ಲೇಮ್ನಲ್ಲೇ ಒಂದು 15 ರಿಂದ 20 ನಿಮಿಷ ನಾವು ಇದನ್ನು ಕುಕ್ ಮಾಡ್ಕೊಬೇಕು ಸ್ವೀಟ್ನ. ಇಲ್ಲಿ ಶುಗರ್ ಬೇಡವೇ ಬೇಡ ಅಂತ ಏನಾದರೂ ಮನಸ್ಸಲ್ಲಿ ಇತ್ತು ಅಂತ ಅಂದರೆ ನಾವು ಬೆಲ್ಲ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಅದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ಸ್ವೀಟ್ನ ಮಾಡೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ಹಾಗೆಯೇ ಈ ಥರ ತಿರುಗಿಸ್ತಾ ಸ್ವಲ್ಪ ಕೈನೂ ಕೂಡ ನೋವು ಬರುತ್ತೆ. ಬಟ್ ಟೇಸ್ಟ್ ಮಾತ್ರ ತುಂಬಾ ಜಬರ್ದಸ್ತಾಗಿರುತ್ತೆ. ಇದು ನೀಟಾಗಿ ಇವಾಗ ಶುಗರೆಲ್ಲ ಮೆಲ್ಟಾಗಿ ತೆಳ್ಳಗಾಗಿದೆ. ಇವಾಗ ಇದನ್ನು ನಾವು ಗಟ್ಟಿ ಆಗೋವರೆಗೂ ತಿರುಗಿಸ್ತಾ ನಾವು ಬೇಯಿಸ್ಕೊಬೇಕು. ಹಾಗೆಯೇ ಸೈಡ್ಸ್ ಬಿಡಬೇಕು, ಆವಾಗ ಇದು ಆಗಿದೆ ಅಂತ ಹೇಳ್ಬಿಟ್ಟು. ಈ ಬಾದಾಮ್ ಹಲ್ವಾ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್, ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇದೇ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಮ್ಮ ಈ ಸಪೋರ್ಟ್ ನನಗೆ ಅವಶ್ಯಕತೆ ಇದೆ. ನೀವು ಈ ಥರ ಸಪೋರ್ಟ್ ಮಾಡೋದ್ರಿಂದ ನನಗೂ ಕೂಡ ಹೊಸ ವೀಡಿಯೋಸ್ನ ಮಾಡಿ ಹಾಕಬೇಕು ಅಂತೇಳ್ಬಿಟ್ಟು ಮನಸ್ಸಲ್ಲಿರುತ್ತೆ. ಇವಾಗ ಇದು ಆಲ್ಮೋಸ್ಟ್ ಒಂದು 90% ಅಷ್ಟು ಗಟ್ಟಿ ಆಗೋಗಿದೆ. ಇವಾಗ ಮತ್ತೊಂದು ಸ್ಪೂನು ತುಪ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇನ್ನೊಂದು 5 ನಿಮಿಷ ಕುಕ್ ಮಾಡ್ಕೊಳ್ಳೋಣ. ಇದನ್ನು ಮಿನಿಮಮ್ ಒಂದು 20 ನಿಮಿಷ ಬೇಯಿಸ್ಕೊಳ್ಳೇಬೇಕು ಇದನ್ನು. ಇಲ್ಲ ಅಂತಂದರೆ ಹಸಿ ಇತ್ತು ಅಂತ ಅಂದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಸ್ನೇಹಿತರೆ. ಇವಾಗ ಇದಕ್ಕೆ ಒಂದು ಪಿಂಚಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಉಪ್ಪು ಹಾಕೋದ್ರಿಂದ ಬಾದಾಮ್ ಹಲ್ವಾದ್ದು ಟೇಸ್ಟು ಎನ್ಹಾನ್ಸ್ ಆಗುತ್ತೆ. ಇವಾಗ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇನ್ನು 2 ನಿಮಿಷ ಕುಕ್ ಮಾಡ್ಕೊಳ್ಳೋಣ. ಇಷ್ಟು ಗಟ್ಟಿ ಆದರೆ ಸಾಕು. ಇಲ್ಲ ಅಂತ ಅಂದರೆ ತುಂಬ ಗಟ್ಟಿ ಆಗೋಯ್ತು ಅಂದರೆ ಬರ್ಫಿ ಥರ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ತುಂಬಾ ರುಚಿಯಾದ ಬಾದಾಮ್ ಹಲ್ವಾ ರೆಡಿಯಾಗಿದೆ ಸರ್ವ್ ಮಾಡೋದಕ್ಕೆ. ಈ ರೆಸಿಪಿನ ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇದೇ ಥರ ಇನ್ನೂ ಡಿಫ್ರೆಂಟ್ ರೆಸಿಪೀಸ್ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅರಿಣೀಸ್ ಕಿಚನ್.